ಮನ್ಮಥಗೂ ಬಂದು ನಾವೇ ಸರಿ ಓಲೋಕೆ ಬಂದ ಕಾರಣ ಬಹಳ ವಿಶೇಷ. ಯಾವತ್ತಿಗೂ ವಿಶೇಷವೇ. ಪ್ರತಿನಿತ್ಯವೂ ನಮ್ಮದು ವಿಶೇಷ ಉಂಟೆ. ನೋಡಿದ್ರ ಕುಸುಮಾವತಿಯ ಈ ಸಭೆಯನ್ನ ಪ್ರವೇಶಿಸುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಗೌರವಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಎಲ್ಲರೂ ಆಡುತ್ತಿರುವ ಮಾತನ್ನ ಕೇಳಿದ್ರ ನಮ್ಮ ಯಜಮಾನರು ಬಂದ್ರು ಎಂಬ ಹಾಗೆ ಎಲ್ಲರೂ ನನಗೆ ನಮಸ್ಕಾರ ಮಾಡಲಿದ್ದಾರೆ. ಇವರಿಗೆಲ್ಲ ನಾನೇ ಯಜಮಾನ. ಈ ಕುಸುಮಾವತಿಯಲ್ಲಿ ಈ ಮನ್ಮಥನದ್ದೇ ಆಡಳಿತ. ಮನ್ಮಥ ಹೇಗೆ ಹೇಳುತ್ತಾನೆ ಹಾಗೆ ಬಾಳಬೇಕಾದವರು ಇವರು. ನಿಜವಾಗಿ ನಮ್ಮ ಕುರಿತಾಗಿ ಹೇಳಿಕೊಳ್ಬೇಕು ಅಂತಾದ್ರೆ ನಮಗೆ ಎಲ್ಲಿಲ್ಲದ ಹೆಮ್ಮೆ ಆಗುವುದು. ಯಾಕೆ ಅಷ್ಟು ಉಂಟು ನಮ್ಮಲ್ಲಿ. ನಿಜವಾಗಿ ನನ್ನ ವಿಶೇಷತೆಯ ಒಂದೊಂದು ಉದಾಹರಣೆಯನ್ನು ನಿಮಗೆ ಬಿಡಿಸಿ ಹೇಳುವುದು ಅಂತಾದ್ರೆ ಪ್ರಥಮವಾಗಿ ಮೇಳದಿಂದಲೇ ಪ್ರಾರಂಭ ಮಾಡ್ತೇನೆ. ನಮ್ದೊಂದು ಮೇಳ ಉಂಟು ಹಾಗೆ. ಹೌದು, ಈ ಪ್ರಪಂಚದಲ್ಲಿ ಎಷ್ಟು ಮೇಳ ಇಲ್ಲ ಹೇಳಿ. ವೈಕುಂಠದಲ್ಲಿ ಒಂದು ಮೇಳ ಉಂಟು, ಕೈಲಾಸದಲ್ಲಿ ಒಂದು ಮೇಳ ಉಂಟು, ದೇವಲೋಕದಲ್ಲಿ ಒಂದು ಮೇಳ ಉಂಟು, ಹಾಗೆ ನಮ್ಮ ಈ ಕುಸುಮಾವತಿಯಲ್ಲೂ ಒಂದು ಮೇಳ ಉಂಟು. ನಿಜವಾಗಿ ಸುಖದ ಮೇಳ ಯಾವುದು ಅಂತ ಕೇಳಿದ್ರೆ ಅದು ವೈಕುಂಠದಲ್ಲಿರುವಂತಹ ಮೇಳ. ನನ್ನ ಅಪ್ಪ ಅಮ್ಮನ ಮೇಳ, ಲಕ್ಷ್ಮೀನಾರಾಯಣರ ಮೇಳ. ಅಮ್ಮ ಕಾಲ್ವತ್ತದಲ್ಲಿರುವುದು, ಅಪ್ಪ ಮಲಗಿಕೊಂಡಿರುವುದು. ಅದಕ್ಕಿಂತಲೂ ಸುಖವಾದ ಮೇಳ ಮತ್ತೊಂದು ಬೇಕಾ? ಅಪ್ಪನಿಗೆ ಒಳ್ಳೆಯ ನಿದ್ರೆ, ಅಮ್ಮನಿಗೆ ಪುರುಸೊತ್ತಿಲ್ಲದೆ ಅಪ್ಪನ ಕಾಲು ಒತ್ತುವುದು. ಆ ಮೇಳದಲ್ಲಿ ಅಷ್ಟೇ ಕೆಲಸ ಬಿಟ್ರೆ ಬೇರೆ ಎಂತದ್ದು ಕೆಲಸ ಇಲ್ಲ. ಇನ್ನು ಮತ್ತೊಂದು ಮೇಳ ಉಂಟು, ಕೈಲಾಸದಲ್ಲಿರುವಂತಹ ಮೇಳ. ಅದು ಬರೀ ಕುಣಿಯುವ ಮೇಳ. ಕುಣಿಯುವ ಮೇಳ ಯಾವುದು ಅಂತ ಕೇಳಿದ್ರೆ ಶಿವಪಾರ್ವತಿಯರ ಮೇಳ. ಎಷ್ಟೊತ್ತಿಗೆ ಕುಣಿತಾರೆ, ಹೇಗೆ ಕುಣಿತಾರೆ, ಎಷ್ಟೊತ್ತಿಗೆ ಮುಗಿಸ್ತಾರೆ, ಯಾರಿಗಾದ್ರೂ ಗೊತ್ತಾಗುತ್ತದ? ಇಲ್ಲವೇ ಇಲ್ಲ. ಒಟ್ಟಾರೆ ಕುಣಿಯುತ್ತಿರುವಂತಹ ಮೇಳ. ಇನ್ನು ಮತ್ತೊಂದು ಉಂಟು, ಶಚಿದೇವೇಂದ್ರರ ಮೇಳ, ದೇವಲೋಕದಲ್ಲಿದ್ದದ್ದು. ಅಯ್ಯೋ ದೇವರೇ, ಆ ಮೇಳದ ಅವಸ್ಥೆಯನ್ನು ನಾವು ಕೇಳಿದ್ರೆ ನಿಜವಾಗಿ ಯಾರಿಗೂ ನೋವಾಗ್ಲೇಬೇಕು. ಪಾಪ ಮೇಳದಲ್ಲಿದ್ದವರು ಎಷ್ಟೊತ್ತಿಗೆ ಇರ್ತಾರೆ, ಎಷ್ಟೊತ್ತಿಗೆ ಓಡ್ತಾರೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ. ರಾಕ್ಷಸರು ಅಂದ್ರ ಮೇಳದಲ್ಲೂ ಒಬ್ಬೊಬ್ರು ಓಡೋದಕ್ಕೆ ಪ್ರಾರಂಭ ಮಾಡುವುದೇ, ಬಹಳ ದಿವಸ ನಿಲ್ಲುವುದಿಲ್ಲ. ಆದ್ರೆ ನಮ್ಮ ಮೇಳ ಹಾಗಲ್ಲ ನೋಡಿ. ರತಿಮನ್ಮಥರ ಮೇಳ ಇದು ನಮ್ದು ಸಣ್ಣ ಮೇಳ. ಹೌದೌದು, ನಮ್ಮ ಮೇಳದಲ್ಲಿ ನಾವಿಬ್ರೇ. ಹೌದು, ಗಂಡ ಹೆಂಡತಿ ನಾವಿಬ್ರೇ. ರತಿಮನ್ಮಥರ ಮೇಳ ಅಂತ ಹೇಳುವುದು ಅದಕ್ಕೆ. ನಮ್ದು ಚಿಕ್ಕ ಮೇಳವಾದರೂ ಚೊಕ್ಕ ಮೇಳ ಯಾವುದು ಕೇಳಿದ್ರೆ ಅದು ಈ ರತಿಮನ್ಮಥರ ಮೇಳ. ನಾ ಯಾವತ್ತಿಗೂ ಹೇಳುವುದು. ನೋಡಿದ್ರ ನಮ್ಮ ಮೇಳದ ಪ್ರಭಾವ ಎಷ್ಟುಂಟು ಎಂಬ ಹಾಗೆ. ಕುಸುಮಾವತಿಯ ಜನರಲ್ಲದೆ ಎಷ್ಟೋ ಜನ ಪಾಪ ನೋಡುವುದಕ್ಕೆ ಬಂದಿದ್ದಾರೆ. ಇದು ನಮ್ಮ ವಿಶೇಷ. ನಾನು ಹೆಂಡತಿಯ ಮೇಳದಲ್ಲೇ ಇರುವುದು ಅಂತ ಹೇಳಿದೆ. ಯಾಕೆ ಗೊತ್ತಾ? ನಮ್ಮ ಹೆಂಡತಿಗೆ ಒಂದು ಸಮಾಧಾನ ಆಗಬೇಕು. ಹೆಣ್ಣು ಮಕ್ಕಳ ಮನಸ್ಥಿತಿ ಏನು ಎಂಬ ಹಾಗೆ ಈ ಮನ್ಮಥನಿಗಲ್ಲದೆ ಬೇರೆ ಯಾರಿಗೆ ಚೆನ್ನಾಗಿ ಅರ್ಥವಾದೀತು. ಯಾವತ್ತಿಗೂ ಹಾಗೆ ನಮ್ಮ ಹೆಂಡತಿಗೊಂದು ಹೆಸರು ಬಂತ ಅವರಿಗೆ ಆಗಲೇ ಸಮಾಧಾನ ಆಗುವುದು. ರತಿಯ ಮೇಳದಳು ಇರ್ಪ ಕಾಮನು, ತಮ್ಮ ಯಜಮಾನ ತಮ್ಮ ಮೇಳದಲ್ಲೇ ಇದ್ದಾರೆ ಅಂತ ಅವಳಿಗೆ ಸಂತೋಷ ಆಗುವುದಿಲ್ವಾ? ಹಾಗಾಗಿ ಹಾಗೆ ಹೇಳಿದ್ದು. ಮತ್ತೆ ಈ ಮೇಳದ ವಿಚಾರವನ್ನು ತೆಗೆದುಕೊಂಡ್ರೆ ನಮ್ಮಷ್ಟು ಇತಿಹಾಸದ ಮೇಳ ಮತ್ತೊಂದು ಇಲ್ಲವೇ ಇಲ್ಲ. ನಮ್ಮಷ್ಟು ಪ್ರಬಲವಾಗಿ, ನಮ್ಮಷ್ಟು ವಿಶೇಷವಾದಂತಹ ಮೇಳ ಮತ್ತೊಂದಿರುವುದಕ್ಕೆ ಸಾಧ್ಯ ಉಂಟಾ? ಇತ್ತೀಚೆಗೆ ಯಾವ್ಯಾವ್ದು ಹೊಸ ಹೊಸ ಮೇಳ ಎಲ್ಲ ಬರ್ತುಂಟಪ್ಪ. ಎಷ್ಟು ದಿವಸ ನಿಲ್ತದೆ ಅಂತ ಅವರಿಗೂ ಗೊತ್ತಿಲ್ಲ. ನಮ್ಮ ಮೇಳ ಹಾಗಲ್ಲ, ಬೇರೆ ಮೇಳದ ಹಾಗಲ್ಲ. ಯಾವತ್ತಿಗೂ ನಮ್ಮದೇ ವಿಶೇಷ. ಮತ್ತೆ ಈ ಮನ್ಮಥನ ರೂಪವನ್ನ ಹೋಲಿಸಿಕೊಳ್ಳುವುದು ಅಂತಾದ್ರೆ ನನ್ನಷ್ಟು ಚಂದ ಯಾರಿದ್ದಾರೆ ಸ್ವಾಮಿ? ಭೂಲೋಕದಲ್ಲಿ ಒಂದು ಗಂಡು ಮಗು ಹುಟ್ಟಿದಂತಹ ಮಗುವಿನ ತಂದೆ ತಾಯಿ ಆ ಮಗುವನ್ನು ನೋಡಿದಾಗ ಹೇಳುವುದೇನು? ಹುಟ್ಟಿದ ಮಗು ನೋಡುವುದಕ್ಕೆ ಹೆಗ್ಗಣವಾಗಿ ಇದ್ರು ನೋಡ ನನ್ನ ಮಗ ಅಂದ್ರೆ ಮನ್ಮಥ ರಾಯ ಅಂತ ಹೇಳುವುದು. ಅದರ ಅರ್ಥ ನಮ್ಮ ರೂಪ ಹೆಗ್ಗಣದಷ್ಟು ಕನಿಷ್ಠ ಎಂಬ ಹಾಗಲ್ಲ. ರೂಪದಲ್ಲಿ ಅತಿ ಶ್ರೇಷ್ಠವಾದಂತಹ ಅದನ್ನ ಹೋಲಿಸಿಕೊಂಡು ಅವರು ಸಮಾಧಾನ ಪಡುವುದು. ಇನ್ನು ಹೆಣ್ಣು ಹುಟ್ಟಿದ್ರೆ ಹೇಳುವುದು ಏನು? ನನ್ನ ಮಗಳು ಅಂತ ಹೇಳಿದ್ರೆ ರತಿ ಇದ್ದಾಗೆ ಅಂತಲೇ ಹೇಳುವುದು. ಅಂದ್ರೆ ಈ ರತಿ ಮನ್ಮಥರು ಅಂತ ಹೇಳಿದ್ರಷ್ಟು ನೋಡುವುದಕ್ಕೆ ಸುಂದರ ಎಂಬ ಹಾಗೆ ಅರ್ಥ. ಇನ್ನು ಬಾಣದ ವಿಶೇಷತೆಯನ್ನ ಹೇಳುವುದಕ್ಕೆ ಹೊರಟ್ರೆ ಉಳಿದಂತಹ ಪ್ರತಿಯೊಂದು ವೀರರು ಒಂದು ಬಾಣವನ್ನ ಪ್ರಯೋಗಿಸುತ್ತಾರೆ ಅಂತಾದ್ರೆ ಒಂದಿದ್ದಂತಹ ದೇಹ ಎರಡಾಗಿ ಹೋಗುತ್ತದೆ. ಆ ಸಾಮರ್ಥ್ಯ ಯಾರಿಗಿಲ್ಲ ಸ್ವಾಮಿ. ಒಬ್ಬ ಹುಡುಗನನ್ನ ಕರೆದು ಶಸ್ತ್ರವಿದ್ಯೆಯನ್ನ ಹೇಳಿಕೊಡಿ, ಒಂದಿದ್ದ ದೇಹ ಅವನಿಗೆ ಎರಡು ಮಾಡ್ಲಿಕ್ಕೆ ಬರುವುದಿಲ್ವಾ? ಒಂದೇ ಬರುತ್ತದೆ. ಅದೆಲ್ಲ ಸುಲಭ.
ಅದಲ್ಲ. ವಿಶೇಷತೆ ಅಂತ ಆಗುವುದು ಯಾವಾಗ ಯಾರೂ ಮಾಡದೆ ಹೋದದ್ದನ್ನ ಮತ್ತೊಬ್ಬ ಮಾಡಿ ಅದರಲ್ಲಿ ಸಫಲ ಆದ ಅಂತ ಆದ್ರೆ ಆಗ ವಿಶೇಷತೆ ಅಂತ ಆಗುತ್ತದೆ. ನಾನು ಒಮ್ಮೆ ಬಾಣವನ್ನ ಪ್ರಯೋಗಿಸಿದೆ ಅಂತ ಆದ್ರೆ ಎರಡಕ್ಕಂತಹ ದೇಹ ಒಂದಾಗುತ್ತದೆ. ಅವರಿಗೆಲ್ಲೋ ಹಳೆ ಜನ್ಮದ ಯೋಗ ಇದ್ರೆ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ ಬಿಡಿ, ಅದು ದೊಡ್ಡ ವಿಶೇಷ ಅಲ್ಲ. ನನ್ನಲ್ಲಿರುವಂತಹ ಬಾಣವು ಹಾಗೆ ಪಂಚ ಶರವನ್ನ ನಾನು ಹೊಂದಿದವ. ಅಶೋಕ, ನವಮಲ್ಲಿಕ, ಚ್ಯುತ, ನವಮಲ್ಲಿಕ, ನೀಲೋತ್ಪಲ ಎಂಬ ಹಾಗೆ. ಇನ್ನು ನಮ್ಮ ಪಂಚ ಸಹಾಯಕರು ಇದ್ದಾರೆ, ಮಾರುತ, ವಸಂತ, ಶುಕ, ಪಿಕ, ಕೋಕಿಲ ಎಂಬ ಹಾಗೆ. ಇಷ್ಟೆಲ್ಲರನ್ನ ಒಳಗೊಂಡಂತ ಈ ಮನ್ಮಥನನ್ನ ಮೀರಿಸುವವರು ಮತ್ತೊಬ್ಬರಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ನಾನು ಒಂದಾಗ ಹೇಳಿಕೊಳ್ತಾ ಇದ್ದದ್ದು, ಎನ್ನ ಮೀರುವವರಿಲ್ಲ, ಯಾರೂ ನನ್ನನ್ನು ಮೀರಿಸುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಮಾತ್ರ ಅಲ್ಲ, ದೇವಲೋಕದಲ್ಲಿ ಮಾತ್ರ ಅಲ್ಲ, ಭೂಲೋಕದಲ್ಲಿಯೂ ನನ್ನ ಪ್ರಭಾವ ಏನು ಎಂಬುದನ್ನು ತೋರ್ಪಡಿಸಿದವ ನಾನು. ಒಂದು ಸಂದರ್ಭದಲ್ಲಿ ನನ್ನ ಬಾಣವನ್ನ ಪ್ರಯೋಗಿಸಿದ್ದಕ್ಕಾಗಿ ಭಗವಾನ್ ಭಾಸ್ಕರ ನನ್ನ ಬಾಣದ ಹತಿಯನ್ನ ತಾಳಲಿಕ್ಕಾಗದಂತಹ ಅವ ಭೂಲೋಕದಲ್ಲಿ ಸಾಗಿ ಹೋಗುತ್ತಿರುವಂತಹ ಹೆಣ್ಣು ಕುದುರೆಯೊಂದನ್ನ ಸೇರಿದ ಕಾರಣಕ್ಕಾಗಿ ಅಶ್ವಿನಿ ದೇವತೆಗಳೇ ಹುಟ್ಟಲಿಲ್ವಾ? ಮತ್ತೆ ಕೆಲವರೆಲ್ಲ ಹೇಳಿದ್ರು ಸೂರ್ಯನ ಹೆಂಡತಿ ಹೆಣ್ಣು ಕುದುರೆಯಾಗಿದ್ಲು, ಅವನು ಗಂಡು ಕುದುರೆಯಾಗಿ ಹೋದ. ಅದೆಲ್ಲ ಬಿಡಿ, ಕತೆ ಏನೇ ಇರಲಿ. ನಾ ಬಾಣ ಪ್ರಯೋಗಿಸಿದಕ್ಕಾಗಿ ಅಲ್ವ ಅಶ್ವಿನಿ ದೇವತೆಗಳು ಹುಟ್ಟಿಕೊಂಡದ್ದು. ಅಶ್ವಿನಿ ದೇವತೆಗಳು ಹುಟ್ಟಿದ್ದಕ್ಕಾಗಿಯೇ ವೈದ್ಯಕೀಯ ಪ್ರಪಂಚ ಎಂಬುದು ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯವಾಯಿತು. ಈ ಮನ್ಮಥ ಒಬ್ಬ ಇಲ್ಲ ಅಂತ ಆದ್ರೆ ಇವತ್ತು ಪಾಪ ವೈದ್ಯಕೀಯ ಪರಿಸ್ಥಿತಿ ಎಲ್ಲಿಗೆ ಬರ್ತಿತ್ತು, ಶೋಚನೀಯವಾಗುತ್ತಿತ್ತು. ಪ್ರಾತಃ ಸ್ಮರಣೀಯವಾಗಿ ಈ ಮನ್ಮಥನನ್ನು ಇವತ್ತು ಅವರೆಲ್ಲ ಕೊಂಡಾಡಬೇಕು, ಹೊಗಳಬೇಕು. ಈ ಎಲ್ಲ ಕಾರಣಗಳಿಂದ ಈ ಮನ್ಮಥನನ್ನ ಮೀರುವವರು ಇಲ್ಲ 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 ಇಲ್ಲ. ಎಲ್ಲ ಮೀರುವವರಿಲ್ಲ ಅಂತ ನೀವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಆದ್ರೆ ಸತ್ಯಲೋಕದಲ್ಲಿ ನಡೆದಿರುವಂತಹ ಘಟನೆಯನ್ನು ಕೇಳಿ ನಿನ್ನ ಅಣ್ಣನಂತಹ ಬ್ರಹ್ಮದೇವ ತನ್ನ ಮಗಳಂತಹ ಶಾರದೆಗೆ ವಿದ್ಯಾವತಿ ದೇವತೆಯ ಪಟ್ಟ ಕೊಡುವುದಕ್ಕೆ ಮುಂದಾದ ಆ ಸಂದರ್ಭದಲ್ಲಿ ವಿಶ್ವಕರ್ಮನಿಂದ ರಕ್ಷಿಸಲ್ಪಟ್ಟಂತಹ ಸಭಾಭವನದಲ್ಲಿದ್ದಂತಹ ನಿನ್ನ ಸುಂದರವಾದಂತಹ ಭಾವಚಿತ್ರವನ್ನು ತುಳಿದು ಪುಡಿ ಮಾಡಿ ಸತ್ಯಲೋಕದಲ್ಲಿ ನಡೆಯುತ್ತಿರುವಂತಹ ಸಭೆಯಲ್ಲಿ ಬ್ರಹ್ಮ ನನಗೆ ಅವಮಾನವನ್ನ ಮಾಡಿದ್ದಾನಂತೆ. ನನ್ನ ಭಾವಚಿತ್ರವನ್ನು ಹರಿದು ಪುಡಿ ಪುಡಿ ಮಾಡಿದ್ದಾನಂತೆ. ಅಪ್ಪ, ಬ್ರಹ್ಮನಿಗೆ ಬಂದ ಸೊಕ್ಕೆ. ಇಷ್ಟು ದಿನಕ್ಕೂ ಬ್ರಹ್ಮನಿಗೆ ಈ ರೀತಿಯಾದಂತಹ ಅಹಂಕಾರ ಬಂದದ್ದಿಲ್ಲ. ಅಹಂಕಾರದ ಮದದಿಂದ ಇವತ್ತು ನನ್ನ ಭಾವಚಿತ್ರವನ್ನೇ ಹರಿದು ಪುಡಿ ಪುಡಿ ಮಾಡ್ತಾನೆ ಅಂತಾದ್ರೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಆ ಬ್ರಹ್ಮನಿಗೆ. ಇಷ್ಟಕ್ಕೂ ನನ್ನ ಭಾವಚಿತ್ರವನ್ನೇ ತೆಗೆದುಕೊಂಡು ಈ ರೀತಿಯಾಗಿ ಮಾಡುವುದಕ್ಕೆ ಕಾರಣ ಏನು?
ನಮ್ಮನ್ನು ಬ್ರಹ್ಮ ಸತ್ಯಲೋಕದ ತನಕ ತಂದ ಅಂತ ಆಯ್ತು. ಹೌದೌದು, ಇಬ್ಬರನುಗರು ನನಗೆ ಯಾರಿಗೆ? ನಮ್ಮ ಅಪ್ಪನಿಗೆ. ಅದರೊಳಗೊಬ್ಬ ಹಿರೇಳು ಜಗದ ಹೆಬ್ಬೆಳಸ ಬೆಳೆಸುವವ, ಇನ್ನೊಬ್ಬ ಕರ್ಣಿಕ. ಕರ್ಣಿಕ ಅಂತಂದ್ರೆ ಬ್ರಹ್ಮನಿಗೆ ಹೇಳಿತ್ತು, ಅವನಿಗೆ ಹಣೆಯ ಬರೆಯುವ ಕೆಲಸ ಮಾತ್ರ. ನಿಜವಾಗಿ ಈ ಭೂಲೋಕದಲ್ಲಿ ಸೃಷ್ಟಿ ಎಂಬುದು ಆಗ್ತಾ ಉಂಟು ಅಂತಾದ್ರೆ ಯಾರಿಂದ? ನಿಮ್ಗೇನಾದ್ರೂ ಗೊತ್ತುಂಟಾ? ನೀವೆಲ್ಲ ತಿಳಿದುಕೊಂಡದ್ದು ಬ್ರಹ್ಮನಿಂದ ಎಂಬ ಹಾಗೆ ಅಲ್ವೇ ಅಲ್ಲ? ಬ್ರಹ್ಮ ಎಲ್ಲ ಸೃಷ್ಟಿ ಮಾಡುವುದಕ್ಕಾಗುತ್ತದ? ಬ್ರಹ್ಮನಿಂದ ಈ ಸೃಷ್ಟಿ ಆಗುತ್ತದ? ಇಲ್ಲವೇ ಇಲ್ಲ. ನಮ್ಮ ಅಪ್ಪನೇ ಹೇಳಿದ್ದಾನೆ, ಈರೇಳು ಜಗದ ಹೆಬ್ಬೆಳಸ ಬೆಳೆಸುವವ. ಅದು ನನಗೆ ಹೇಳಿದ್ದು. ನಾನಿರುವ ಕಾರಣಕ್ಕಾಗಿ ಸೃಷ್ಟಿಯಾಗುತ್ತಾ ಇದೆಯೇ ಬಿಟ್ಟರೆ ಬ್ರಹ್ಮನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ ಇಲ್ಲ. ನಾವೇನೋ ಪ್ರಚಾರ ಬಯಸದೇ ಇರುವವರು, ನಮಗೆ ಪ್ರಚಾರ ಬೇಡ. ಬ್ರಹ್ಮನಿಗೆ ದೊರಕಿದ್ರೆ ದೊರಕಿಕೊಂಡು ಹೋಗ್ಲಿ ಎಂಬ ಸುಮ್ಮನೆ ಕುಳಿತುಕೊಂಡದಕ್ಕೆ ಬ್ರಹ್ಮ ನಮಗೇ ಪಾಠ ಕಲಿಸುವುದಕ್ಕೆ ಬಂದ ಅಂತಾಯ್ತು. ನಮ್ಮ ಬುಡಕ್ಕೆ ಬರ್ತಾನೆ ಆ ಬ್ರಹ್ಮ ಅಂತಾದ್ರೆ ಸುಮ್ಮನೆ ಬಿಡುವುದಿಲ್ಲ. ತಕ್ಕ ಮದ್ದರಿಯುತ್ತೇನೆ ಬ್ರಹ್ಮನಿಗೆ, ತಕ್ಕ ಶಾಸ್ತಿ ಮಾಡಲೇಬೇಕು ಬ್ರಹ್ಮನಿಗೆ. ಏನ್ ಮಾಡ್ಲಿ, ಹೇಗೆ ಮಾಡ್ಲಿ, ಇಲ್ಲೇ ಯೋಚಿಸುವುದಲ್ಲ, ನೇರವಾಗಿ
ನಿಶಬ್ದವಾಗಿ ಶಬ್ದ ಮಾಡಬಾರದು. ಇದು ಗುಟ್ಟಿನಲ್ಲಿ ಬಂದದ್ದು. ನಾನು ಬಂದಲ್ಲಿದ್ದದ್ದೇ ಸತ್ಯಲೋಕ. ನಾನು ಬಂದಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತಾಗುವುದು. ಉಳಿದವರು ಯಾರಿಗೂ ನಾನು ಕಾಣುವುದಿಲ್ಲ. ಯಾಕೆ? ಅನಂಗ ಇಲ್ಲಿರುವಂತ ಎಲ್ಲರೂ ಕೂಡ ನನ್ನ ಕಣ್ಣಿಗೆ ಗೋಚರವಾಗುತ್ತಾರೆ. ಅವರು ಯಾರಿಗೂ ನಾನು ಕಾಣುವುದಿಲ್ಲ. ಇದೇ ಈ ಮನ್ಮಥನ ವಿಶೇಷತೆ, ಇದೇ ಈ ಅನಂಗನ ವಿಶೇಷತೆ. ಬಂದು ನಿಂತಿದ್ದೇನೆ ಸತ್ಯಲೋಕಕ್ಕೆ. ಹೌದಪ್ಪ, ನಮ್ಮ ಅಣ್ಣ ಬೊಮ್ಮಣ್ಣ ಒಳ್ಳೆ ವ್ಯವಸ್ಥೆ ಮಾಡಿದ್ದಾನೆ ಮಾತ್ರ. ಅಯ್ಯೋ, ಇಷ್ಟು ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಅಂತಂತ ದೊಡ್ಡ ವ್ಯಕ್ತಿಗಳೇ ಆಗಬೇಕು. ನಮ್ಮಣ್ಣ ದೊಡ್ಡ ವ್ಯಕ್ತಿ ಸುಳ್ಳಲ್ಲ. ದೊಡ್ಡ ವ್ಯಕ್ತಿಗಳಿಗೂ ದೊಡ್ಡ ದೊಡ್ಡ ತಪ್ಪು ಕಲ್ಪನೆ ಇರ್ತದೆ ಅಂತ ಇವತ್ತು ನಮಗೆ ಚೆನ್ನಾಗಿ ಗೊತ್ತಾಯ್ತು. ಕೇಳಿ ಬಂದದ್ದು ಅಶರೀರವಾಣಿ. ನನ್ನ ಭಾವಚಿತ್ರವನ್ನ ಬ್ರಹ್ಮ ಪುಡಿಪುಡಿ ಮಾಡಿದ್ದಾನೆ ಎಂಬ ಹಾಗೆ. ಆದರೆ ಅಶರೀರವಾಣಿಯೊಂದನ್ನೇ ಕೇಳಿ ನಾವು ಕಾರ್ಯಸಮ್ಮುಖರಾಗುವುದಕ್ಕೆ ಆಗುತ್ತದ? ಇಲ್ಲವೇ ಇಲ್ಲ. ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಅಲ್ವಾ? ಹಾಗಾಗಿ ಹುಡುಕುವುದು. ಓಹೋ ಹೋ 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 ಗೋಡೆ ನಾರಾಯಣ. ಹೌದಪ್ಪ, ಗೋಡೆ ಮೇಲೆ ನಾರಾಯಣ. ನಮ್ಮ ಅಪ್ಪಯ್ಯನ ಭಾವಚಿತ್ರ ಇರಬೇಕಾದದ್ದೇ ಅಂತ ವ್ಯಕ್ತಿಗಳ ಭಾವಚಿತ್ರವನ್ನು ಈ ತುಂಬಿದ ಸಭೆಯಲ್ಲಿ ನಿರ್ಮಿಸಲೇಬೇಕು. ಅಣ್ಣನಿಗಲ್ಲ, ಗೌರವ ಕೊಡುವುದು ಯಾರಿಗೆ? ವಿಶ್ವಕರ್ಮನಿಗೆ ಕೊಡಬೇಕು. ಇಷ್ಟು ಒಳ್ಳೆ ಭಾವಚಿತ್ರವನ್ನ ಬಿಡಿಸುವಂತ ಕಲೆಯನ್ನ ಹೊಂದಿದ್ದಕ್ಕೆ ಇರ್ಲಿ 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 ಇರ್ಲಿ. ಓಹೋ ದೇವಲೋಕದ ಅಧಿಪತಿ, 33 ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿರುವಂತಹ ದೇವೇಶ ಇರಬೇಕಾದದ್ದೇ. ಇರ್ಲಿ ಇರ್ಲಿ ಇರ್ಲಿ. ಓಹೋ, ಇದು ಯಾರು? ಇದು ಅಗ್ನಿದೇವ. ಅವನ ಭಾವಚಿತ್ರವನ್ನು ಬಿಡಿಸಿದ್ದಾರೆ. ಇರ್ಲಪ್ಪ, ಅವರದ್ದೆಲ್ಲ ಇದ್ರ ದೊಡ್ಡ ವಿಶೇಷವಾದ. ಇದ್ಕೊಂಡು ಹೋಗ್ಲಿ, ನಮಗೆ ಪ್ರಯೋಜನ ಇಲ್ಲ. ಇದೊಂದು ಜಾಗ ಬರಿದಾಗಿ ಕಾಣ್ತಾ ಉಂಟಲ್ಲ. ಸುಳ್ಳು, ಅಶರೀರವಾಣಿ ಆದದ್ದು ಸತ್ಯವೇ ಹೌದು. ಆದರೆ ಪರಮ ಸತ್ಯವೇನೊಂದಿದೆ. ಕೇವಲ ನನ್ನ ಭಾವಚಿತ್ರವನ್ನ ಪುಡಿ ಪುಡಿ ಮಾಡಿದ್ದಲ್ಲ, ಈ ಬ್ರಹ್ಮ ಕಾಲಿನಿಂದ ಮಾಡಿದ್ದಾನೆ. ಪಾಪಿ, ದುಷ್ಟ, ಅಹಂಕಾರಿ. ಇಂತಹ ಮದವನ್ನ ಹೊಂದಿದಂತಹ ಈ ಬ್ರಹ್ಮನಿಗೆ ಸರಿಯಾದ ಪಾಠವನ್ನ ಕಲಿಸಲೇಬೇಕು. ಗುಟ್ಟಿನಲ್ಲಿ ಬಂದದ್ದು ಆಯಿತು. ತಕ್ಕ ಶಾಸ್ತಿಯನ್ನ ಇವನಿಗೆ ವಿಧಿಸಬೇಕು ಅಂತಾದ್ರೆ ಯೋಚನೆ ಮಾಡುವುದು ಬೇಡ. ಕುಳಿತಿದ್ದಾರಲ್ಲ ಯಾರು? ಮಗಳು
ಅಗಲದಂದಾದಿ ಕೈವೆ ಎನ್ನುತ್ತಲೇ ಅಗಲದಂದಾದಿ ಕೈವೆ ಅಗಲದಂದಾದಿ ಕೈವೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಇವರ ಅಗಲದಂದಾದಿ ಕೈವೆ ಬೇರೆಯಾಗದಂತೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮ ತೆಗೆದೆ ವಿಧಿಗೆ ಕುಸುಮ ತೆಗೆದೆ ವಿಧಿಗೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮ ತೆಗೆದು ಕುಸುಮ ತೆಗೆದು ತೆಗೆದೆ ವಿಧಿಗೆ ಅಗಲದಂದರಿ ಕೈವೆ ನೋದರಿ ಕುಸುಮ ತೆಗೆದೆ ವಿಧಿಗೆ ಕುಸುಮ ತೆಗೆದೆ ವಿಧಿಗೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮಾಸ್ತ್ರ ಎನ್ನುತ್ತಲೇ ಕುಸುಮಾಸ್ತ್ರ 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 ತೆಗೆದೆಚ್ಚಲು ವಿಧಿಗೆ ಕುಸುಮಾಸ್ತ್ರ ತೆಗೆದೆಚ್ಚಲು ವಿಧಿಗೆ ಮಗಳು ಶಾದಿ ಭ್ರಮಗೆ ಈಕೆ ರಾತ್ರಿ ಹಗಲು ಹೋಗಿಸುವ ಹಾಗೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಮಾತ್ರ ವಿಧಿಗೆ ಆ
ಸೃಷ್ಟಿಯನ್ನ ಮಾಡಿದಂತೆ ವಿದ್ಯಾದಿ ದೇವತೆಯ ಪಟ್ಟ ಖಾಲಿ ಇದೆ, ಅದಕ್ಕೊಂದು ಜಾಗಕ್ಕೆ ಭರ್ತಿಯಾಗಬೇಕು. ಓ ಇವಳನ್ನು ಸೃಷ್ಟಿ ಮಾಡಿದ್ದಾಳೆ ಈ ಶಾರದೆಯನ್ನ. ನೋಡಿದ್ರ ಅವಳ ಮುಖವನ್ನ? ಈ ಕ್ಷಣಕ್ಕೆ ನನಗೆ ವಿದ್ಯಾದಿ ದೇವತೆಯ ಪಟ್ಟ ದೊರಕುವುದು ಎಂಬ ಹಾಗೆ ಕುಲ 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 ನಗಾಡ್ತಾ ಇದ್ದಾಳೆ. ಬಾಯಿ ಅಂತ ಹೇಳಿದ್ರೆ ಕಿವಿಗೆ ಮುಟ್ಟಿದೆ. ಅಷ್ಟು ಸಂತೋಷ ಅವಳಿಗೆ. ಮಾಡಿಸ್ತೇನೆ, ಕಲಿಸುತ್ತೇನೆ ಈ ಸಂತೋಷವನ್ನ. ಸಂತೋಷ ತುಂಬಿದ ಈ ಸಭೆಯಲ್ಲಿ ದುಃಖ ಉಮ್ಮಳಿಸಿ ಬರಬೇಕು. 4 ಜನರ ಸಮ್ಮುಖದಲ್ಲಿ ಬ್ರಹ್ಮ ನನಗೆ ಅವಮಾನ ಮಾಡಿದ್ದಾನೆ. ಇದೇ 4 ಜನ ಕರ ತಟ್ಟಿ ನಗಾಡಬೇಕು ಬ್ರಹ್ಮನ ಪರಿಸ್ಥಿತಿಯನ್ನ ಕಂಡು. ಅಷ್ಟು ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಏನ್ ಮಾಡುವುದು? ಹಾ ಇದೇ ಸರಿ. ಈ ಪ್ರಪಂಚದಲ್ಲಿ ಇನ್ನೂ ನಡೆದದ್ದಿಲ್ಲ. ಅಪ್ಪ ಮಗಳನ್ನೇ ಕೂಡುವುದೆಲ್ಲಾದ್ರೂ ಕೇಳಿದ್ದೀರಾ ನೀವು? ಸಾಧ್ಯವೇ ಇಲ್ಲ. ಅಂತದ್ದೊಂದು ಘಟನೆ ಈವರೆಗೆ ನಡೆದದ್ದಿಲ್ಲ. ಆದ್ರೆ ಈ ಬ್ರಹ್ಮ ಕಾರ್ಯವನ್ನ ಮಾಡಬೇಕು. ಪ್ರಾಣಿಗಳಲ್ಲಿಯೂ ಹೇಗೆ ಭೋಗಿಸುತ್ತಾರೋ ಹಗಲು ರಾತ್ರಿಯ ಭೇದ ಇಲ್ಲದೆ ಇವನು ಆ ಶಾರದೆಯನ್ನ ಕೂಡಿ ಹಗಲು ರಾತ್ರಿ ಎಂಬ ಭೇದವನ್ನ ತೋರೆಯಬೇಕು. ಪ್ರತಿನಿತ್ಯವೂ ಭೋಗದಲ್ಲಿ ಕಾಲ ನಿರತನಾಗಬೇಕು. ಅಷ್ಟು ಮಾಡಿದ್ದೇವುದು ಅಂತಾದ್ರೆ ನನಗಾದ ಅವಮಾನಕ್ಕೆ ಸರಿಯಾಗಿ ಶಾಸ್ತಿಯನ್ನ ನಾ ಕಲಿಸಿದಾಗ ಆಗುವುದಿಲ್ವ ಬ್ರಹ್ಮನಿಗೆ? ಮತ್ತೆ ಆಗ್ತಾರ ಉಂಟಲ್ಲ ಪಂಚಶರ ಅರವಿಂದ ಅಸ್ತ್ರವನ್ನ ಸ್ವಚ್ಛಂದವಾಗಿ ಹರಿತಿರುವಂತಹ ಸರೋವರಕ್ಕೆ ಕೆಲವರು ಕಲ್ಲನ್ನು ಎಸೆದು ತರಂಗವನ್ನಲ್ಲಿ ತರಂಗನ್ನು ಎಬ್ಬಿಸುವಂತಹ ಕೆಲವು ಸ್ವಭಾವದವರು ಇರ್ತಾರೆ. ಹೌದು, ವಿಕ್ಷಿಪ್ತ ಮನಸ್ಸಿನವರು. ಅವ್ರು ಈಗಿದ್ದಾಗ ಸ್ವಲ್ಪ ಹೊತ್ತು ಇರುವುದಿಲ್ಲ, ವಿಕ್ಷಿಪ್ತರವರು. ಹೌದು. ಹಾಗೆ ಯಾರೋ ದಂಡಪಿಂಡದವರು ನಮ್ಮ ಸಭೆಗೆ ಬಂದು ಬಹಳ ಹೊತ್ತಿನಿಂದ ರಗಳೆ ಪಡ್ತಾ ಇದ್ದಾರೆ ಅಂತ ಕಾಣುತ್ತದೆ. ಆದ್ದರಿಂದ ಹಾಗಾದದ್ದು ಬಿಟ್ಟರೆ ಕೆಲವು ಗಾಳಿ ಹೊಡೆಯುವುದು. ಹೌದು, ಎಲ್ಲೋ ಕೆಟ್ಟ ಗಾಳಿ ಬಂತು, ಯಾರೋ ಸರಿ ಇಲ್ಲದವರು ಬಂದಿದ್ದಾರೆ. ಹೌದು, ಬಿಡಿ ಅದರ ಬಗ್ಗೆ ನಾವು ನೀವು ದಂಡ ಹೇಳ್ಕೊಳ್ಳಿ ನೀವು. ಹೌದು, ಬಾಣವನ್ನ ಪ್ರಯೋಗಿಸಿದ್ದೇನೋ ಸತ್ಯ. ಬ್ರಹ್ಮನ ಕೈಯಲ್ಲಿರುವಂತ ದಂಡ ಒಮ್ಮೆ ದಂಡವಾಗಿ ಏರಿತ್ತು, ಪುನಃ ಎತ್ತಿ ಹಿಡಿದು ಸರಿಯಾಗಿ ಕುಳಿತುಕೊಂಡಲ್ಲ. ತಪ್ಪಿ ಹೋಯ್ತಾ ಹೇಗೆ? ನಾ ತಪ್ಪಿದ್ನ? ಹಾ ಹೌದೇ ಹೌದು, ತಪ್ಪಿದ ತಪ್ಪಲಿಲ್ಲ. ಯಾಕೆಂದ್ರೆ ನನ್ನ ಅಸ್ತ್ರ ಪ್ರಯೋಗ ಮಾಡಿದಾಗ ಅಸ್ತ್ರದ ಪ್ರಭಾವ ಏನು ಅಂತ ಒಮ್ಮೆ ಬ್ರಹ್ಮನಿಗೆ ಚೆನ್ನಾಗಿ ಅರ್ಥವಾಗಿದೆ. ಶಾರದೆ ತಪ್ಪಿಲ್ಲ,
ಆಹಾ, ಸರಿಯಾಗೇ ವರ್ತಿಸಿದ್ದಾಳೆ. ಇಲ್ಲಿ ತಪ್ಪಿದವರು ಬೇರೆ ಯಾರೂ ಅಲ್ಲ, ತಪ್ಪಿದೆ ನಾನೇ ಮೊದಲು. ಹೌದಪ್ಪ, ನನ್ನ ಕೋಪ ಇರುವುದು ಬ್ರಹ್ಮನ ಮೇಲೆ. ಅವನಿಗೆ ಪಾಠವನ್ನ ಕಲಿಸಬೇಕು ಎಂಬ ಕಾರಣಕ್ಕಾಗಿ ಅವನ ಮೇಲೆ ಅಸ್ತ್ರವನ್ನ ಪ್ರಯೋಗಿಸಿದೆ ನಾನು. ಆದ್ರೆ ಪಕ್ಕದಲ್ಲಿದ್ದವಳು ಸರಿ ಇದ್ದಾಳಲ್ಲ, ಬಹಳ ಚುರುಕು, ಬಹಳ ಬುದ್ಧಿವಂತೆ. ಅಪ್ಪ, ನೀವು ಹೀಗೆಲ್ಲ ಮಾಡುವುದೆಲ್ಲ ಸರಿಯಾಗಿ ಕೂತ್ಕೊಳ್ಳಿ ಎಂಬ ಹಾಗೆ ಅವಳೇ ಸೂಚನೆಯನ್ನು ಕೊಟ್ರು. ಈ ಬ್ರಹ್ಮ ಸರಿಯಾಗಿ ಹೋದ. ಈಗ ಆಗಬಾರದು. ಇಬ್ಬರಿಗೂ ನನ್ನ ಅಸ್ತ್ರದ ಪ್ರಭಾವ ಏನು ಅಂತ ಗೊತ್ತಾಗಬೇಕು. ಇವರು ಈಗ ಸದ್ಯಕ್ಕೆ ಅರೆ ಹುಚ್ಚರಾಗಿದ್ದಾರೆ. ಈ ಪೂರ್ತಿ ಪ್ರಮಾಣದ ಹುಚ್ಚರು ಅಂತಾದ್ರೆ ಅವರಿಂದ ಯಾರಿಗೂ ಅಪಾಯ ಇಲ್ಲ. ಬುದ್ಧಿವಂತರು ಅಂತಾದ್ರೆ ಸ್ವಲ್ಪ ಅಪಾಯ ಆಗುತ್ತದೆ. ಅರೆ ಹುಚ್ಚರಿದ್ರು ಬಹಳ ಅಪಾಯ. ಈಗ ಇವರು ಅರೆ ಹುಚ್ಚರಾಗಿದ್ದಾರೆ. ಈಗ ಆಗಬಾರದು. ಪೂರ್ಣ ಪ್ರಮಾಣದ ಹುಚ್ಚನ್ನ ಇವರಿಗೆ ಹಿಡಿಸಬೇಕು ಅಂತಾದ್ರೆ ಉಂಟಲ್ಲ ಇನ್ನು ನಾವು ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾಗುತ್ತಿದ್ದನು. ಮುಂಚೆ ತಾನಿರುವ ಕಾಮನ ಹೊಗೆಯು ಬಯಲಾಗಿ ಮುಂಚೆ ತಾನಿರುವ ಹೊಗೆಯು ಬಯಲಾಗಿ ವಾಂಚೆ ಹತ್ತಿತು ಮಹಾ ಸಂಭೋಗ ಸುಖ ಭಯಗೆ ಕೊಂಚೆ ಸಗೆ. ವಾಂಚೆ ಹತ್ತಿತು ಮಹಾ ಸಂಭೋಗ ಸುಖ ಭಯಗೆ ಕೊಂಚೆ ಸಗೆ. ಕೈಗಳಿಂದಪ್ಪಿ ಮುತ್ತಾಡುತ್ತಾ
ಗಂಡಿನ ಎದುರಿನಲ್ಲಿ ಹೆಣ್ಣೊಬ್ಬಳು ನಿಂತು ಕಾಲಿನಿಂದ ಹೀಗೆ ನೆಲಗಿದ್ದಾಳಂತಾದ್ರೆ ಅವನಿಂದ ಏನನ್ನೋ ಬಾಚಿಕೊಳ್ಳುವ ಪ್ರಯತ್ನದಲ್ಲಿದ್ದಾಳಂತ ಅರ್ಥ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಉಂಟು. ಓ ಓ ಶಾರದಾ, ಹೇಳಿ ದೇವ್ರೆ. ಶಾರದಾ, ದೇವ್ರೆ, ಓ ಶಾರದಾ. ಏನು ದೇವ್ರೆ? ಅಲ್ಲ, ಯಾಕೆ ನನಗೆ ದೂರದಲ್ಲಿ ಸರಿತಾ ಇದ್ದೆ ನನಗೆ ಅರ್ಥ ಆಗ್ಲಿಲ್ಲ. ಯಾಕೋ ಏನು ಹತ್ತಿರ ಬಂದು ನಿಲ್ಲುವುದಕ್ಕೆ ಓದ್ತೇನೆ ಅಂತ ನಾಚಿಕೆ ಆಗುದು. ನನಗೂ ದೂರ ನಿಲ್ಲಬೇಕು ಅಂತ ಅನ್ನಿಸ್ತದೆ. ಹಾ, ಆದ್ರೆ ಯಾವುದೋ ದಾರ ಹೇಳಲಾಗುತ್ತೆ. ಶಾರದಾ, ದೇವ್ರೆ. ಬೆಳೆದಿದ್ದಿ, ಹಾ, ಪ್ರಾಯ ಪ್ರಬುದ್ಧಳಾಗಿದ್ದಿ, ಚಾರು ಮೈನರದ ಷೋಡಶಿ ಆಗಿದ್ದಿ. ಹಾ, ನಿಜವಾಗಿ ಏನು? ಈ ಪ್ರಪಂಚದಲ್ಲಿ ಒಬ್ಬರಿಗೊಬ್ಬರು ಆಲಂಬನದಿಂದ ಬದುಕಬೇಕಾಗುತ್ತದೆ. ಹೌದೇನು? ಅದರಲ್ಲೂ ಗಂಡು ಹೆಣ್ಣು, ಹಾ, ಹೆಣ್ಣು ಗಂಡು ಹಾ, ಒಂದಾಗಿ ಬದುಕುವುದಕ್ಕೆ ದಾಂಪತ್ಯ ಅಂತ ಹೆಸರು. ಹಾ, ಹಾ, ಪ್ರಾಯ ಸಮರ್ಥನಾದಂತಹ ಗಂಡು ಯಾವ ಹೆಣ್ಣು ತಮಗೆ ಅನುರೂಪರಾದಂತಹ ವಧುವನ್ನು ವರನನ್ನು ಕೈ ಹಿಡಿದು ಬದುಕನ್ನು ಸಾಗಿಸ್ತಾ ಹೋಗಬೇಕಾಗುತ್ತದೆ. ಸರಿ. ಶಾರದಾ, ಏನು? ನನಗೆ ಹಾ, ಬೇಕು ಅನ್ನಿಸ್ತದೆ. ಹಾ, ನಿನಗೆ ಮದುವೆ ಬೇಕು ಅನ್ನಿಸ್ತದೆ. ಹಾ, ಶಾರದಾ, ಹಾ, ನನಗೆ ಹಾಗೆ ಇಷ್ಟು ಎತ್ತರಕ್ಕೆ ಬೆಳೆದಂತಹ ನಿನಗೆ ಒಬ್ಬ ಸಂಗಾತಿಯ ಕೈ ಹಿಡಿದು ಬಾಳ ನಡೆಸಬೇಕು ಅಂತ ಅನ್ನಿಸುವುದು. ಮದುಮ ನೇನೆ ಸುಗುಣ ಸಾಧನೆ ಮದುವೆ ಬೇಡ. ನನಗೆ ಚತುರಪತಿಯ ಭೋಗದರವನ್ನು ಸವಿಯಬೇಕು ಎನ್ನುವಂತ ಆಸೆ ನನ್ನ ಮಾತು, ಅನ್ಕೊಳ್ತೀನಿ. ನನ್ನ ಅಭಿಪ್ರಾಯ. ಹೌದು, ಅದೆಲ್ಲ ಬೇಕಾದುದು. ನೀವ್ ಯಾರೆನ್ನುವಂತ ಎಚ್ಚರ ಉಂಟ ನಿಮಗೆ? ಲೋಕವನ್ಯ ನಿನ್ನ ನುಡಿಗೆ ಶೋಕ ನನಗೆ ನಿಮ್ಮ ದೃಷ್ಟಿಯಲ್ಲಿ ಎದುರಿಸುವುದಕ್ಕೆ ಆಗುತ್ತಿಲ್ಲ. ಹೌದಪ್ಪ, ನಿಮ್ಮ ಮುಖವನ್ನು ನೋಡುವುದಕ್ಕೆ ನನಗೆ ಭಯವಲ್ಲ,
ಯಾಕೋ ನಾಚಿಕೆ ಅಂತ ಅನಿಸುತ್ತಿರುವುದು. ಬೇಕು ಬೇಕು ಬೇಕು. ಹಾ, ನಾಚಿಕೆ ಪರದೆ ಎನ್ನುವುದು ಹೆಣ್ಣಿಗೆ ಅತಿ ಮುಖ್ಯ. ಹೌದೇನು? ಅನಂತ ಗಂಡಿಗೆ ಮುಖ್ಯ ಅಲ್ಲ ಅಂತಲ್ಲ, ಹಾ, ಅದಕ್ಕೊಂದು ಇತಿ ಮಿತಿ. ನನಗೆ ಯಾಕೋ ಹಾ, ನಿಮ್ಮನ್ನು ಕತ್ತು ನೋಡುವುದೇ ಹಿತವಾಗುತ್ತಿದೆ. ಕದ್ದು ತಿನ್ನದ್ರಲ್ಲಿ ರುಚಿ ಹೆಚ್ಚಂತ. ಹೌದೇನು? ಹೌದು. ನೀವು ಇದು ತನಕ ನನಗೆ ಅದನ್ನು ಹೇಳಿಕೊಟ್ಟದ್ದೇ ಇಲ್ಲ. ಎಲ್ಲವನ್ನು ಒಂದೇ ಸಲ ಹೇಳಿಕೊಡಬಾರ್ದು ಅಂತ ಉಂಟು. ಹಾ ಹಾ, ಕಲ್ತದ್ದನ್ನೆಲ್ಲ ಹೇಳಬಾರ್ದು. ನೀವು ಹತ್ತಿರ ಹತ್ತಿರ ಬರುತ್ತಿದ್ದರೆ ಹಾ, ನನಗೆ ಯಾಕೋ ರೋಮಾಂಚನವಾಗುತ್ತಿದೆ. ಹೌದಾ? ಹಾ, ನನಗೆ ಮೈ ನವಿರೇಳಿದ ಹಾಗಾಗುದು. ಆದರೊಂದು ಹಾ, ಯಾಕೋ ಗಂಟಲು ಒಣಗುತ್ತಿದೆ. ಹೌದಾ? ನಾಲಿಗೆಯ ಪಸಿ ಆರುತ್ತಿದೆ ಅನ್ನಿಸುತ್ತಿದೆ. ಹಾ, 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 ಹಾ. ಹಾಗೆಂದು ಹಾ, ಹಾ. ಯಾವುದೋ ರೋಗ ಬಾಧೆ ಎಲ್ಲ ಇದು. ಇಲ್ಲಪ್ಪ. ಅದರಲ್ಲಿ ಒಂದು ತೆರನಾದ ಹಿತವಿದೆ. ಹಾ, 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 ಹಾ. ನನ್ನ ನೋವಿನಲ್ಲಿ ಒಂದು ರೀತಿ ನಲಿಯೋ. ಹುಡಿಯಲ್ಲೂ ಒಂದು ಅರ್ಥದ ಸಿಹಿ ಇದ್ದ ಹಾಗೆ. ಹುಡಿ ನೆನಪು ಮಾಡ್ಕೊಂಡು ಸಾಕಾಗ್ತದೆ, ಬಾಯಿಗೆ ನೀರು ಬರ್ತದೆ. ಹೌದಲ್ಲ? ಹೌದು. ಈಗ ನನಗೆ ಮದುವೆ ಬೇಕೋ ಬೇಡವೋ ಕೇಳ್ತಾ ಇದ್ದೀರಿ. ಹಾ, ನನ್ನ ಮಾತಂತಿರಲಿ. ನೀವು ನನ್ನ ವಯಸ್ಸು ದಾಟಿಕೊಂಡು ಬಂದವರಲ್ವೇ ಹೇಳಿ. ಹೌದು. ಹಾಗಾದ್ರೆ ಹಾ. ನೀವು ಯಾಕೆ ಮದುವೆ ಆಗಲಿಲ್ಲ ಎನ್ನುವಂತ ಒಂದು ಮಾತು ಬರ್ತದ ಇಲ್ವಾ? ಹಾ, ಹೌದು. ಈಗ ನನಗೆ ಬೇಕೋ ಬೇಡವೋ ಅಂತ ಕೇಳುವಂತ ನೀವು ಯಾಕೆ ಮದುವೆಯಾಗಲಿಲ್ಲ ಹಾ. ಎನ್ನುವ ಹಾಗೆ ಉಳಿದವರು ಪ್ರಶ್ನಿಸಿದರೆ ಹಾ, ಹಾ. ಅದಕ್ಕೊಂದು ಉತ್ತರ ಕೊಡಬೇಕೋ ಬೇಡವಾ? ಹಾ, ಆದ್ರಿಂದಲೇ ಲೋಕವಂದ್ಯ ಹಾ. ನಿಮ್ಮ ಮಾತು ಕೇಳಿದ್ರೆ ನಗಾಡಬೇಕು ಅಂತ ಅನ್ನಿಸ್ತದೆ. ಮೊದಲು ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು, ಆ ಬಳಿಕ ಉಳಿದವರಿಗೆ ವ್ಯವಸ್ಥೆ ಮಾಡಬೇಕು. ಹಾ. ನೀವು ಯಾಕೆ ಮದುವೆ ಆಗಲಿಲ್ಲ? ಅದಕ್ಕಲ್ವಾ ಹಾ. ನಿಜವಾಗಿಯೂ ನಾನು ಮದುವೆ ಆಗಬೇಕಿತ್ತು. ಯಾಕೆ ಆಗಲಿಲ್ಲ? ಆಗದೇ ಇರೋದ ಕಾರಣ ಏನು? ಹುಡುಗಿ ಬೇಕಲ್ಲ. ಅಯ್ಯೋ, ಹಾ. ನಿಮ್ಮ ಸೃಷ್ಟಿ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು. ಹಾ, ಹಾ. ಹಾಗಾದ್ರೆ ಅದರಲ್ಲಿ ಒಂದೇ ಒಂದು ಹೆಣ್ಣು ಸಿಗಲಿಲ್ವ ನಿಮಗೆ? ಹೆಣ್ಣಿದ್ದರೂ ಸಹ ನನಗೆ ಬೇಕಾಗುವಂತ ಹೆಣ್ಣು ನಿಮಗೆ ನಿಮಗೆ ಎಂತವಳಿರಬೇಕು? ಹಾ, ಇಂಥವಳಿರಬೇಕು ಎನ್ನುವ ಹಾಗೆ ಬಯಸುವುದಲ್ವ. ಆಯ್ಕೆ ಇದೆಯೇ? ಹಾ, ಗಂಡಿಗಾಗಲಿ ಹೆಣ್ಣಿಗಾಗಲಿ ನಿಮಗೆ ಎಂತವಳಿರಬೇಕು? ನನಗೆ ಹೇಗೆ ಹೇಳುವುದು? ಹಾ. ಹಾ, 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 ಹಾ. ಒಂದು ಹೋಲಿಕೆ. ಒಂದು ಹೋಲಿಕೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನಿನ್ನ ಹಾಗೆ ಇರ್ಬೇಕು. ನನ್ನ ಹಾಗೆ? ನಿನ್ನಷ್ಟೇ ಎತ್ತರ, ಹಾ, ನಿನ್ನಷ್ಟೇ ದಪ್ಪ, ಹಾ. ನಿನ್ನಷ್ಟೇ ಕೈ ತುಂಬಿಕೊಂಡ ಹಾಗೆ. ಆಹಾ, ನನ್ನ ಹಾಗೆ ಸಫರ ಇದ್ದವಳೇ ಆಗಬೇಕು. ನೀನೇ ಹೇಳುದು. ಅಲ್ಲ, ಇದು ನನಗೆ ತಿಳಿದವರು ಇಲ್ವಾ? ಹಾಗೆ ಹಾಗೆ ಹಾಗೆ, ಆಯ್ತು. ನನ್ನ ಆಯ್ಕೆಯೂ ಇದೆ. ಹಾ, ಹಾ. ನನಗೂ ಆಯ್ಕೆ ಇದೆ. ಹೌದಾ? ಹೌದೌದು. ಹೇಗೆ? ನಾನು ಮದುವೆಯಾಗುವ ಹುಡುಗನ ಮುಖದಲ್ಲಿ ಗಡ್ಡ ಮೀಸಬೇಕು. ಹಾ, 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 ಹಾ. ಮತ್ತೆ ಅದ್ರ ಬೋಳದ ಮುಖ ಇರಬಾರದು. ಹೆಚ್ಚು ಕಡಿಮೆ ಇದೇ ರೀತಿ ಗಡ್ಡ ಮೀಸೆ ಇರಬೇಕು. ಹಾ, ಹಾ, ಹಾ. ನನ್ನ ಗಂಡ ನನ್ನನ್ನು ಮದುವೆ ಆಗುವ ಸ್ವಲ್ಪ ಗಿಡ್ಡ ಇದ್ರೂ ತೊಂದರೆ ಇಲ್ಲ, ಚುರುಕಿರ್ಬೇಕು. ಚುರುಕಿರ್ಬೇಕು. ಹೊಂದಾಣಿಕೆ ಬಂಗಾರ ಜೀವನ ಅಲ್ವಾ? ಹೌದು. ಹೆಚ್ಚು ಕಡಿಮೆ ಹಾ. ನಿಮ್ಮ ಹಾಗಿದ್ದವರು ಹಾ, ಹುಡುಗ ಸಿಕ್ಕಿದ್ರೆ ಹಾ. ನನಗೆ ಮದುವೆ ಆಗಬೇಕು ಅಂತ ಉಂಟು. ಹೌದಾ? ಹೌದು. ಅಲ್ಲ, ಈಗ ನನ್ನ ಹಾಗೆ ಇರುವ ನಾನೊಬ್ಬನೇ. ಈಗ ನನ್ನ ಹಾಗಿದ್ದವಳು ನಿಮಗೆ ಬೇಕು ಅಂತಾದ್ರೆ ಹಾ, ಪ್ರಪಂಚದಲ್ಲಿ ನನ್ನ ಹಾಗೆ ನಾನು ಮಾತ್ರ ತಾನೆ. ಹೌದು, ನಿನ್ನೊಬ್ಬಳೆ. ನಿಮಗೆ ನೀವು ಮಾತ್ರ, ನಿನಗೆ ನಾನು ಮಾತ್ರ. ನನಗೆ ನಾನು ಮಾತ್ರ ನನಗೆ ನಾನೇ, ನಿಮಗೆ ನೀವೇ. ಅಲ್ಲ. ಹಾ, ಹೊಂದಾಣಿಕೆ ಮಾಡು. ಹೇಗೆ? ಹೊಂದಾಣಿಕೆ ಅಂದ್ರೆ ಹಾ, ನಿನಗೆ ನಾನು, ನನಗೆ ನನಗೆ ನೀನು, ನಿಮಗೆ ನಾನು, ನನಗೆ ನೀವು. ನಿನಗೆ ನಾನು, ನನಗೆ ನೀನು. ದೇವರೇ, ಹಾ, ಆಕ್ಷೇಪಿಸುತ್ತಾ ಇದ್ದೇನಂತಲ್ಲ, ಹಾ. ನಾನು ಇದಕ್ಕೆ ಒಡಂಬಡುವವಳೇ ಹೌದು. ಹ್ಮ್. ಆದರೆ ಇದು ತನಕ ನಾನು ನೀವು ಇದ್ದಂತ ಬಗೆಯಾದರೂ ಹೇಗೆ ಹಾ. ಓಕರಿಸುತ್ತಲಿದ್ದು ಹೌದು. ನಿಮ್ಮನ್ನು ಅನುಸರಿಸುತ್ತಾ ಇದ್ದಂತಹ ನಾನು ಮಗಳಂತೆ ವರ್ತಿಸುತ್ತಾ ಇದ್ದವಳು, ಹಾ. ಅಪ್ಪ ಅಂತ ಬಾಯಿ ತುಂಬ ಕರೆಯುತ್ತಾ ಇದ್ದವಳು. ಹಾ. ಈಗ ನಾವು ಸತಿಪತಿಯರಾಗುವುದಕ್ಕೆ ಹೊರಟರೆ ನಾಳೆ ಲೋಕದ ಜನ ನಿಂದಿಸಿದರೆ ಈಗ ನಿಂದೆ ಮಾಡುವವರಿಗೇನು ಬರಗಾಲ ಇಲ್ಲ. ಆದ್ರೆ ನಿಜವಾಗಿ ತತ್ವಾರ್ಥವನ್ನು ಆಲೋಚನೆ ಮಾಡಬೇಕಾಗ್ತದೆ. ಹೇಗೆ ಬ್ರಹ್ಮ ಶಾರದೆಯನ್ನು ಸೇರುವುದು ಸೂಕ್ತವಾಗುತ್ತದೆ? ಹಾ, ಜ್ಞಾನ ಕ್ರಿಯೆ. ಬ್ರಹ್ಮ ಅಂದ್ರೆ ಜ್ಞಾನ, ಜ್ಞಾನ. ಶಾರದೆ ಅಂದ್ರೆ ಕ್ರಿಯೆ. ಹಾ, ಜ್ಞಾನ ಕ್ರಿಯೆ ಒಂದಾಯಿತು ಅಂತ ಹೇಳಿದ್ರೆ ಪ್ರಪಂಚಕ್ಕೆ ಅದರಿಂದ ಒಳಿತಾಗುತ್ತದೆ ಎನ್ನುವುದನ್ನು ತತ್ವಜ್ಞಾನಿಗಳಾದವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮ. ಹಾ, ಹಾಗಾದ್ರೆ ಯಾವನೇ ಒಬ್ಬನಿರಲಿ ಸೃಷ್ಟಿ ಮಾಡುವವನು ಜ್ಞಾನಪೂರ್ವಕವಾದಂತಹ ಕ್ರಿಯೆಯನ್ನು ಮಾಡಬೇಕು. ಕೇವಲ ಜ್ಞಾನ ಹೊಂದಿದ್ರೆ ಸಾಕು. ಆಹಾ, ಕೆಲಸ ಆಗ್ಬೇಕಂತಾದ್ರೆ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕು. ಹಾಗಾದ್ರೆ ಹಾ. ಬ್ರಹ್ಮನ ಸೃಷ್ಟಿಗೆ ಅನುಕೂಲವಾದಂತಹ ಜ್ಞಾನ ವಾಹಿನಿಯಾಗಿ ಹಾ. ಜ್ಞಾನ ರೂಪದಲ್ಲಿ ಶಾರದೆಗೆ ಸೇರಿಕೊಳ್ಳುವುದು ಬ್ರಹ್ಮ ಹಾಗೂ ಭಾರತೀಯರ ಸಮ್ಮಿಲನ. ಹಾಗಾದ್ರೆ ಹಾ. ಭಾ ಎಂದರೆ ಜ್ಞಾನ, ಹಾ. ಜ್ಞಾನದಲ್ಲಿ ರತಿಯನ್ನು ಹೊಂದುವಂತದ್ದು ಹಾ. ಬ್ರಹ್ಮನಿಗೆ ಯೋಗ್ಯವಾದದೇ ಹೌದು. ಆದ್ರೆ ಇದರಲ್ಲಿ ಆಕ್ಷೇಪಗಳಿಲ್ಲ. ಇಲ್ಲವೇ ಇಲ್ಲ. ಹಾಗಾದ್ರೆ ನನ್ನ ಅರ್ಥವೇ ಇದೆ.